ನನಗೆ ದಿನ ಬೆಳಗಾದ್ರೆ ಈ ಧರ್ಮ ರಾಜಕಾರಣದ ಕಿತ್ತಾಟ ನೋಡಿ 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 ಸಾಕಾಗಿದೆ ಮಾರ್ರೆ. ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಟಿ ವಿ ಚಾನೆಲ್ ಆಗಲಿ, ನ್ಯೂಸ್ ಪೇಪರ್ ಆಗಲಿ, ಎಲ್ಲಿ ನೋಡಿದ್ರು ಬರೀ ಇದೇ ವಿಷಯ, ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ. ಇವತ್ತು ಬೆಳಗ್ಗೆ ನ್ಯೂಸ್ ಚಾನೆಲ್ ನೋಡ್ತಾ ಇದ್ದೆ, ಇವಾಗ ಮತ್ತೆ ಏನು ಈ ಮತಾಂತರ ನಿಷೇಧ ಕಾಯ್ದೆ ವಾಪಸ್ ತಗೊಳ್ತಾರೆ ಅಂತೇಳಿ ಒಂದು ಪುಕಾರ್ ಹಬ್ಬಿಸಿದ್ದಾರೆ. ಇದು ಇವಾಗ ಏನಕ್ಕೆ ಇವಾಗ ಚರ್ಚೆಗೆ ಬಂತು ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಜನ ಈ ಹಿಂದೂ ಮುಸ್ಲಿಂ ಅಂತೇಳಿ ಧರ್ಮಗಳ ಮಧ್ಯೆ ಕಚ್ಚಾಡಿಕೊಂಡು ಇದೇ ಗುಂಗಿನಲ್ಲಿ ಇರಬೇಕು ಅಂತೇಳಿ ಒಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ಪಟ್ಟವನ್ನು ಕಟ್ಟಬೇಕು. ಯಾವುದೇ ಇದರಲ್ಲಿ ಎಷ್ಟು ಹಾಸ್ಯಾಸ್ಪದ ಸಂಗತಿಗಳು ಅಂತ ಹೇಳಿದರೆ, ಎಷ್ಟೋ ಕಾನೂನುಗಳನ್ನು ಜಾರಿಗೆ ತಂದಂಥದ್ದು ಕೇಂದ್ರ ಸರ್ಕಾರ. ಇವಾಗ ಬೆಳಿಗ್ಗೆ ಒಂದು ಡಿಬೇಟ್ ನೋಡ್ತಾ ಇದ್ದೆ, ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದ ಹಿಂದೂಗಳಿಗೆ ಅಥವಾ SC/STಗಳಿಗೆ ಕ್ರಿಶ್ಚಿಯನ್ ಮತಾಂತರ ಆದ ನಂತರ, ಕ್ರಿಶ್ಚಿಯಾನಿಟಿಗೆ ಅವರು ಹೋದ ನಂತರ ಅವರಿಗಿದ್ದ ಏನು ಸವಲತ್ತುಗಳನ್ನು ತೆಗೆದಿದ್ದಾರೆ. ಆಬ್ವಿಯಸ್ಲಿ ಇವಾಗ ಅದನ್ನು ಅಂತ ಕಾನೂನಿಗೆ ತಿದ್ದುಪಡಿ ತಂದದ್ದು ಯಾರು? ಕೇಂದ್ರ ಸರ್ಕಾರ. ಇವರು ಯಾರಿಗೆ ಬೊಟ್ಟು ಮಾಡ್ತಿರೋದು? ಯಾರಿಗೆ? ರಾಜ್ಯ ಸರ್ಕಾರಕ್ಕೆ. ಏನು ಪ್ರಯೋಜನ? ಏನು ಡಿಬೇಟ್ಗಳಲ್ಲಿ ಹೇಗೆ ಅಂತ ಹೇಳಿದರೆ, ಈ BJP ಮತ್ತು ಹಿಂದೂ ಪರ ಸಂಘಟನೆಗಳ ಯಾರೇ ಬಂದರೂ ಕೂಡ ಅವರು ಹೇಳಿದ್ದೇ ವೇದವಾಕ್ಯ, ಉಳಿದವರು ಯಾರೇ ಮಾತಾಡಲಿ ಇವರು ಮಧ್ಯ ಬಾಯಿ ಹಾಕಿ ಅವರ ಬಾಯಿ ಮುಚ್ಚಿಸುವುದೇ ಒಂದೇ ಕೆಲಸ ಇವರಿಗೆ. ಅಥವಾ ಅವರು ಮಾತಾಡ್ತಿರುವಾಗ ಎಡೆಲೆ ಬಾಯಿ ಹಾಕಿ ಅವರನ್ನು ವಿಷಯಾಂತರ ಮಾಡಿ ಬೊಬ್ಬೆ ಹೊಡೆದು ಅವರು ಮಾತಾಡೋದು ಜನಗಳಿಗೆ ತಲುಪಬಾರದು. ಈ ಆಂಕರ್ಗಳು ಕೂಡ ಅಟ್ಲೀಸ್ಟ್ ಅವರು ಮಾತಾಡುವಾಗ ಅಡ್ಡ ತಡಿಸುವಾಗ ಇವರು ಸತ್ಯ ಹೇಳ್ತಾರಲ್ಲ ಅಥವಾ ಅವಕ್ಕೆ ಕೌಂಟರ್ ಕೊಡ್ತಾರಲ್ಲ, ಇವರ ಈ ಧರ್ಮ ರಾಜಕಾರಣದ ಈ ಧರ್ಮಾಧಾರಿತ ಹೇಳಿಕೆಗಳಿಗೆ ಕೌಂಟರ್ ಏನಾದ್ರು ಕೊಟ್ಟರೆ ಅದನ್ನ ಆಂಕರ್ಗಳೇ ತಡಿತಾರೆ ಮಧ್ಯದಲ್ಲಿ ಅವರು ಬಾಯಿ ಹಾಕಿ. ಮತ್ತೆ ಇಂಥವ್ರು ಏನಕ್ಕೆ ಡಿಬೇಟ್ಗೆ ಏನಕ್ಕೆ ಹೋಗ್ತಾ ಇದ್ದಾರೆ ನನಗೆ ಒಂದು ಅರ್ಥ ಆಗ್ತಿಲ್ಲ. ಈ ರಾಜ್ಯ ಸರ್ಕಾರದ ಮಂದಿ ಕೂಡ ಅಥವಾ ಈ ಮಾಧ್ಯಮ ವಕ್ತಾರರಿದ್ದಾರೆ, ನಿಮಗೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಈ ಚರ್ಚೆಗಳಿಗೆ ಯಾಕೆ ಹೋಗ್ತೀರಿ ಮಾರೆ? ಸುಮ್ಮನೆ ನೀವು ಮರ್ಯಾದೆ ಕಳ್ಕೊಳ್ಳಿಕ್ಕೆ ಹೋಗ್ತೀರಿ. ಅವ್ರಿಗೆ ಗೊತ್ತುಂಟು, ವಿಷಯಾಂತರ ಮಾಡಿ ಬಾಯಿ ಜೋರು ಮಾಡಿ ಬೊಬ್ಬೆ ಹೊಡೆದು ಏನಾದ್ರೂ ಮಾಡಿ ನಿಮ್ಮ ಬಾಯಿ ಗಟ್ಟಿ ಹಾಕ್ತಾರೆ. ಯಾಕಂತ ಹೇಳಿದ್ರೆ ನೀವು ಎಂಥದೇ ಸತ್ಯ ಹೇಳಿದ್ರು ಅವರು ಒಂದು ಜನಗಳಿಗೆ ಅದು ಕೇಳಿಸಬಾರದು. ಅವರು ಹೇಳಿದ್ ನೀವು ಎಂಥದಕ್ಕೆ ಉತ್ತರ, ನೀವು ತಿರ್ಗಾ ಅವ್ರಿಗೆ ಕ್ವಶನ್ ಕೇಳಿ ಅವ್ರ ಹತ್ರ ಉತ್ತರ ಇಲ್ಲ. ಊಟ ಆಯ್ತು ಅಂತ ಕೇಳಿದ್ರೆ ಮುಂಡಾಸು 30 ಮಳ ಅಂತಲೇ ಹೇಳುದು. ಅವರು ಕೇಳಿದ ಪ್ರಶ್ನೆಗಳಿಗೆ ಆನ್ಸರ್ ಇಲ್ಲ. ಅಭಿವೃದ್ಧಿ ಏನು ಮಾಡಿದ್ರಿ ಕೇಳಿದ್ರೆ ಅದಿಲ್ಲ. ನೋಡಿ, ಈ ಎಲ್ಲ ಈ ಚರ್ಚೆಗಳ ಮಧ್ಯೆ ದೇಶದ ರಾಜ್ಯದ ಅಭಿವೃದ್ಧಿ, ಇಲ್ಲಿನ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಇದರ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ. ಮೂಲಭೂತ ಸೌಕರ್ಯಗಳು, ಜನಗಳಿಗೆ ಏನು ಕಷ್ಟ ಉಂಟು, ಯಾರು ಯೋಚನೆ ಮಾಡೋದಿಲ್ಲ. ಬರೀ ಹಿಂದೂ ಮುಸ್ಲಿಂ, ಪಾಕಿಸ್ತಾನ ಭಾರತ, ಪಾಕಿಸ್ತಾನ ಭಾರತ, ಚೀನಾ ಪಾಕಿಸ್ತಾನ ಭಾರತ. BJP ಅವರಿಗೆ ಹೇಗೆ ಅವ್ರಿಗೆ ಇಷ್ಟ ಬಂತ ಹಾಗೆ. BJP ಅವರು ಯಾವುದೊಂದು ದೇಶದ ಒಟ್ಟಿಗೆ ಅಥವಾ ಕೇಂದ್ರ ಸರ್ಕಾರ ಯಾವುದೋ ಒಂದು ದೇಶದ ಒಟ್ಟಿಗೆ ಫ್ರೆಂಡ್ಶಿಪ್ ಮಾಡಿದ ಕೂಡಲೇ ಅವ್ರ ಫ್ರೆಂಡ್, ಅವರು ಬಾಯ್ಕಾಟ್ ಮಾಡಿದ ಕೂಡಲೇ ಅವರು ಏನು ಶತ್ರುಗಳು. ಇವರಿಗೆ ಪಾಲ್ಗಾಮ್ ಅಲ್ಲಿ ಅಟ್ಯಾಕ್ ಆಯಿತು, ಆ ಉಗ್ರಗಾಮಿಗಳನ್ನು ಇದುವರೆಗೆ ಹಿಡಿಲಿಕ್ಕಾಗಲಿಲ್ಲ. ಇವರು ಯಾರನ್ನ ಮೊನ್ನೆ ಅಲ್ಲಿ ಎನ್ಕೌಂಟರ್ ಮಾಡಿ ಏನು ಉಗ್ರರನ್ನ ಹೊಡೆದಾಕಿದ್ದೇವೆ ಅಂತ ಹೇಳಿದ್ರು. ಅದು ನೋಡಿದ್ರೆ ಲಾಸ್ಟಿಗೆ ರಕ್ಷಣಾ ಇಲಾಖೆ ಅಥವಾ ಮಿಲಿಟರಿ ಪರ್ಸನಲ್ಗಳೇ ಹೇಳಿದ್ರು, ಇಲ್ಲ ಅದು ನಾವು ಕನ್ಫರ್ಮ್ ಮಾಡಿಲ್ಲ, ಅವರೇ ಅಂತೇಳಿ ಕನ್ಫರ್ಮ್ ಆಗಲಿಲ್ಲ, ನಾವು ಮಾಡಲಿಲ್ಲ ಅಂತೇಳಿ ಹೇಳಿದ್ರು. ಇದೇ ರಕ್ಷಣಾ ಇಲಾಖೆ. ಹಾಗಂತಿದ್ರೆ ಅವ್ರು ಎಲ್ಲಿ ಹೋದ್ರು? ಆಯ್ತು, ತನಿಖೆ ಆಗ್ತಾ ಇರ್ಬೋದು ಅಂತ ಹೇಳುವ. ಇವಾಗ ಇಷ್ಟೆಲ್ಲ ಸಾವು ನೋವು ಆಗಿದೆ. BCCI ಅದೇ ಪಾಕಿಸ್ತಾನದ ಜೊತೆ ಇವರು ಕ್ರಿಕೆಟ್ ಮ್ಯಾಚ್ ಮಾಡ್ತಾರೆ. ಇವಾಗ ಎಲ್ಲಿ ಹೋಯ್ತು ಇವರ ದೇಶಾಭಿಮಾನ? ನಾನು ಇನ್ನೊಂದು ಅದನ್ನು ನೋಡಿ ಹೇಗೆಲ್ಲ ತಿರುಗಿಸ್ತಾರೆ ಅಂತ ಹೇಳಿದರೆ, ಇವರು ಮಾಡಿದ ತಪ್ಪು ಕೆಲಸಗಳನ್ನು ಮಾಧ್ಯಮಗಳು ಹೇಗೆ ಪರವಹಿಸಿಕೊಂಡು ಅದನ್ನು ಹೇಗೆ
ಈ ಅದಕ್ಕೆ ಏನು ನನಗೆ ವರ್ಡ್ ಹೇಳಿದರೆ ಸುಮ್ಮನೆ ಅವರಿಗೆ ಇದಾಗ್ಬೋದು, ಬೇಡ. ಏನು ಪಾಕಿಸ್ತಾನವನ್ನ ಸೋಲಿಸಿ ಏನು ಸಿಂಧೂರ ದಾಳಿಗೆ ಪ್ರತೀಕಾರವನ್ನು ತೀರಿಸಿದ ಭಾರತ ಕ್ರಿಕೆಟ್ ತಂಡ. ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲಿಕ್ಕೆ ಕ್ರಿಕೆಟ್ ಮ್ಯಾಚ್ ಮಾಡಬೇಕು ಅಂತ ಹೇಳಿದ್ರೆ ಈ ಸೈನಿಕರೇನಕ್ಕೆ? ಸುಮ್ಮನೆ ನಮ್ಮ ಸೈನಿಕರು ಪ್ರಾಣ ಕಳೆದುಕೊಳ್ಳೋದೇನಕ್ಕೆ? ಇವರ ಯುದ್ಧ, ಇವರ ರಾಜಕೀಯ ತೆವಲಿಗೆ. ಕ್ರಿಕೆಟ್ ಮ್ಯಾಚ್ನಿಂದಲೇ ಎಲ್ಲ ಆಗೋದು ಅಂತಿದ್ರೆ ನೀವು ಪ್ರತೀಕಾರ ತಗೊಳ್ತೀರಿ ಅಂತ ಹೇಳಿದ್ರೆ, ಅವರನ್ನು ಸೋಲಿಸಿದ ಮಾತ್ರಕ್ಕೆ ಅವರು ಮಾಡಿದ ಅನ್ಯಾಯಗಳಿಗೆ ಪ್ರತೀಕಾರ ಆಗ್ತದೆ ಅಂತ ಹೇಳಿದ್ರೆ ಸೈನ್ಯ ಏನಕ್ಕೆ ರೀ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಈ ತರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರಲ್ಲ. ಯಾವ್ದೊಂದು ಪಕ್ಷದಿಂದ ಫಂಡಿಂಗ್ ಬಂತಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರು ಅವರ ಪರ ಎಸ್ಕೊಂಡು ಮಾತಾಡ್ತಿರಲ್ಲ. ಮಾನ ಮರ್ಯಾದೆ ಅಂತ ಹೇಳುವಂಥದ್ದು ನಿಮಗೆ ಸಂತಾನಿಲ್ಲ. ಮತ್ತು ನನಗೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ನಾನಿವತ್ತು ಯಾವುದೊಂದು ಡಿಜಿಟಲ್ ಕಂಟೆಂಟ್, ಅದು ಪೇಪರ್, ಅದು ಘನವೆತ್ತ ನ್ಯೂಸ್ ಚಾನೆಲ್ ಇದೆ, ಪೇಪರ್ ಇದೆ. ಏನು ಧರ್ಮಸ್ಥಳ ಏನು ಬಂಗ್ಲೆಗುಡ್ಡದಲ್ಲಿ ಬುರುಡೆ ಏನು ಇವಾಗ ವಿಠಲ್ ಗೌಡ ಅಂತೇಳಿ ತೋರಿಸಿದ್ರಲ್ಲ, ಅದೇನಾದರೂ ಏನು ಅವರ ಆರೋಪ ಸಾಬೀತಾದರೆ ವಿಠಲ್ ಗೌಡನನ್ನ ಬಂಧಿಸುವ ಸಾಧ್ಯತೆ. ಎಂತ ಆರೋಪ ಮಾಡಿದ್ಯಾರು? ವಿಠಲ್ ಗೌಡ. ಸಾಕ್ಷ್ಯದ ಪ್ರಕಾರ ಅಲ್ಲಿ ತೋರಿಸಿದ್ಯಾರು? ವಿಠಲ್ ಗೌಡ. ಅವ್ರನ್ನೇನಕ್ಕೆ ಬಂಧಿಸೋದು? ಇವ್ರದ್ದು ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಆರೋಪಿಗಳು ಏನು ಆರೋಪ ಮಾಡಿದ್ರೆ ಅವ್ರನ್ನ ಹಿಡಿದು ಒಳ ಹಾಕ್ಬೇಕು. ಇವರ ಲಾಜಿಕ್ ಇಷ್ಟೇ. ಆರೋಪ ಏನು ಬಂದಿದೆ ಅವರ ಮೇಲೆ ತನಿಖೆ ಮಾಡಿ ಅವರು ತಪ್ಪಿತಸ್ಥರು ಹೌದೋ ಅಲ್ವೋ ಅಂತೇಳಿ ಇದು ಮಾಡೋದು ಅಲ್ಲ ರೀ. SITಗೆ ಅವರಿಗೆ ಟೈಮ್ ಬೌಂಡಿಂಗ್ ಇಲ್ಲ. ನಿಮ್ಗೆಲ್ರಿಗೂ ಇದು ಗೊತ್ತಿರ್ಬೋದು. SITಗೆ ಟೈಮ್ ಬೌಂಡಿಂಗ್ ಅವರು ಕೊಡ್ಲಿಲ್ಲ. ಅವ್ರು ಎಷ್ಟು ದಿವಸ ಬೇಕಿರೋ ತಗೊಳ್ಬೋದು. ಇವರು ಸೌಜನ್ಯ ಕೇಸ್ ಆದಾಗ CBIನವರು ಅದಕ್ಕೊಂದು ತಾರ್ಕಿಕ ಅಂತ್ಯ ತರಲಿಕ್ಕೆ 11 ವರ್ಷ ಬೇಕಾಯ್ತಂತೆ. ನೀವೇನದು ಅಷ್ಟು ಅರ್ಜೆಂಟು? ಏನು 5-6 ತಿಂಗಳು ಆಗ್ಲಿಲ್ಲ, ಅಷ್ಟರಲ್ಲೇ ನೀವು ಅಯ್ಯೋ ಯಾರನ್ನು ಹಿಡಲಿಲ್ಲ, ನಿಧಾನಗತಿಯಲ್ಲಿ ಹೋಗ್ತಾ ಉಂಟು ಮಾಡ್ತಾರೆ ಬಿಡ್ರಿ. ನಿಮ್ಗೆ ಏನಕ್ಕೆ ಮಂಡೆ ಬಿಸಿ? ಮಾಡ್ತಾರೆ ಎಲ್ಲ. ನೀವು ನೋಡಿ, 1-2 ವಾರದಲ್ಲಿ ಎಲ್ಲ ಹೊರಗೆ ಬಂದು ಹಿಡಿದಾಕಿ ಬಿಟ್ರೆ ಲಾಸ್ಟಿಗೆ ನೀವೇ ಕೇಳ್ತೀರಿ ಇದಕ್ಕೆ ಏನು ಸಾಕ್ಷಿ ಉಂಟು? ಅದಕ್ಕೆ ಬೇಕಾದ ಸಾಕ್ಷಿಗಳನ್ನೆಲ್ಲ ಕ್ರೋಢೀಕರಣ ಮಾಡಬೇಕಲ್ಲ. ಎಲ್ಲ ಹೊರಗೆ ಬರ್ತದೆ. ಯಾರು ಮಾಡಿದ್ದಾರೆ, ಏನು ಎಂತ ಗನಂದಾರಿ ಕೆಲಸಗಳನ್ನು ಮಾಡಿದ್ದಾರೆ, ಎಲ್ಲ ಸಾಕ್ಷ್ಯ ಸಮೇತ ಬರ್ತದೆ. ವೇಟ್ ಮಾಡಿ, ತಾಳ್ಮೆ ಇರಲಿ. ಯಾಕೆ ಅರ್ಜೆಂಟು? ಉರಿ ತಡಿಲಿಕ್ಕೆ ಆಗ್ತಾ ಇಲ್ಲ ಪಾಪ. ಎಷ್ಟು ದಿವಸ ಅಂತೇಳಿ ಕಾಯೋದು? ಅವರು ಪಾಪ ಆ ಕಡೆಯಿಂದ ಪೇಮೆಂಟ್ ಎಷ್ಟು ದಿವಸ ಅಂತೇಳಿ ಅವ್ರು ಕೊಡ್ತಾರಲ್ವಾ? ಫಂಡಿಂಗ್ ಆಗದಿದ್ರೆ ಹೇಗೆ? ಅವರು ಎಷ್ಟು ದಿವಸ ಅಂತೇಳಿ ಕೊಡ್ತಾರೆ ಪಾಪ. ಇವುಗಳು ಮಾಡಿದಂಥ ಒಂದೊಂದು ಸ್ಟೇಟ್ಮೆಂಟ್ಗಳು ಕೂಡ ಎಲ್ಲ ನೆನಪಿನಲ್ಲಿ ಇರ್ತದೆ. ಇರಲಿ ಮಾಡಿ. ಇವರಿಗೆ ಕೇಸು ಯಾರು ಕೊಟ್ಟರೋ ಅವರೇ ನೋಡಿ. ಇವನು ಯಾರು, ಬುರುಡೆ ಮ್ಯಾನ್, ಯಾರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅದು ಇದು ಅಂತೇಳಿ, ಅವನನ್ನ ಇವಾಗೇನು ಇವ್ರ ಪ್ರಕಾರ ಅವನನ್ನು ಜೈಲಿಗೆ ಹಾಕಿದ್ದು. ಕೇಸೆಲ್ಲ ಮುಗ್ದೋಯ್ತಾ ಜೈಲಿಗೆ ಹಾಕ್ಲಿಕ್ಕೆ? ನೋಡಿ, ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತೇಳಿ ಇದೆ. ನಾನೇನು ಬಾರಿ ಇಲ್ಲ, ಏನು ಲಾ ತಿಳಿದುಕೊಂಡವಲ್ಲ, ಬಟ್ ಕೆಲವೊಂದು ವಿಚಾರ. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅವನಿಗೆ ಹೊರಗಡೆ ಏನಾದರೂ ಥ್ರೆಟ್ ಇದ್ರೆ ಅಥವಾ ತನಿಖೆಗೆ ಏನಾದರೂ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಆ ವಿಟ್ನೆಸ್ ಅನ್ನ ಪ್ರೊಟೆಕ್ಟ್ ಮಾಡಿ ಅವರನ್ನು ಒಳಗಡೆ ಇಡುವಂಥದ್ದು ಅದು ತನಿಖಾ ತಂಡದ ಕೆಲಸ. ಅವನೇನು ಕನ್ವಿಕ್ಟ್ ಆಗಿ ಏನು ಜೈಲಿಗೆ ಹೋದಲ್ಲ ಇವಾಗ. ಇವ್ರ ಪ್ರಕಾರ ಅವನೇ ತಪ್ಪಿತಸ್ಥ ಅಂತ. ಎಂತೆಂಥ ವರದಿಗಳನ್ನು ಮಾಡ್ತಿರೋ. ಇವಾಗ ನ್ಯೂಸ್ ಚಾನೆಲ್ಗಳಿಗೆ ನ್ಯೂಸ್ ಮಾಡುವಂಥದ್ದು ಬಹಳ ಸುಲಭ ಆಗಿದೆ. ಯಾಕಂತ ಹೇಳಿದ್ರೆ ಇದೊಂಥರ ಧಾರಾವಾಹಿಯಾಗಿ ಇವರೇ ಅದಕ್ಕೆ ಸ್ಕ್ರಿಪ್ಟ್ ರೈಟರ್, ಸ್ಟೋರಿನೂ ಇವ್ರದೇ, ಸ್ಕ್ರಿಪ್ಟ್ ರೈಟರು ಇವ್ರದೇ ಡೈರೆಕ್ಷನ್ನು, ಇವರೇ ಪ್ರೊಡ್ಯೂಸರು, ಎಲ್ಲ ಇವರೇ. ತನಿಖೆ ಒಂದು RTI ಅರ್ಜಿ ಹಾಕಿದ್ರೆ ಅದರ ಉತ್ತರ ಬರಲಿಕ್ಕೆ 1 ತಿಂಗಳು ಬೇಕು. ಅಂಥದ್ರಲ್ಲಿ ಇವರಿಗೇನು 1-2 ವಾರದಲ್ಲಿ ಏನು ತನಿಖೆ ಮಾಡಿ ಬಿಸಾಕಿ ಬಿಡ್ಬೇಕಾ? ಸ್ವಲ್ಪ ತಾಳ್ಮೆಂದಿರಿ. ಯಾಕೆ ಅರ್ಜೆಂಟೇನಕ್ಕೆ? ಎಲ್ಲ ಹೊರಗೆ ಬರ್ತದೆ. ಆಮೇಲೆ ನೀವು ಹೇಗೆ ಪ್ಲೇಟ್ ಚೇಂಜ್ ಮಾಡ್ತೀರಿ, ಎಲ್ಲಿಗೆ ಹೋಗ್ತೀರಿ, ಯಾವ ಕಂಟೆಂಟ್ ಇಟ್ಕೊಳ್ತೀರಿ ಎಲ್ಲ ನೋಡುವ. ಸ್ವಲ್ಪ ತಾಳ್ಮೆಂದಿರಿ. ನೋಡ್ರಿ, ಹುಟ್ಟುತ್ತಲೇ ಯಾವ ಮಗು ಕೂಡ ನಾನು ಇದೇ ಜಾತಿಯಲ್ಲಿ ಹುಟ್ಟಬೇಕು, ಇದೇ ಧರ್ಮವನ್ನ ಸೇರ್ಕೊಳ್ಬೇಕು ಅಂತೇಳಿ ಗೊತ್ತಿರುವುದಿಲ್ಲ. ಅವರವರ ಜನ್ಮ ಯಾರಿಗೆ ಅವರು ಮಕ್ಕಳಾಗಿ ಹುಟ್ಟುತ್ತಾರೋ
ಅವರ ಧರ್ಮ, ಅವರ ಜಾತಿಗೆ ಅವರು ಒಳಗಾಗುವಂಥದ್ದು. ಯಾವ ಮಗು ಕೂಡ ನನಗೆ ಬೇಕಾದ ಜಾತಿಯನ್ನಾಗಲಿ, ನನಗೆ ಬೇಕಾದಂಥ ಧರ್ಮವನ್ನಾಗಲಿ ಕೇಳಿಕೊಂಡು ಹುಟ್ಟುವುದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಭಾರತದಲ್ಲಿ ಸಂವಿಧಾನಾತ್ಮಕವಾಗಿಯೇ ಯಾರಾದರೂ ಕೂಡ ತನ್ನ ಜನ್ಮದ ನಂತರ ಅಥವಾ ತನಗೆ ಬುದ್ಧಿ ಬಂದ ನಂತರ, ಇಲ್ಲ ನಾನು ಈ ಧರ್ಮದಲ್ಲಿ ಇರುವುದಿಲ್ಲ, ನಾನು ಇನ್ನೊಂದು ಧರ್ಮಕ್ಕೆ ಹೋಗ್ತೇನೆ ಅಂತ ಹೇಳಿದರೆ, ವಾಲಂಟಿಯರ್ಲಿ ಹೋಗ್ತೇನೆ ಅಂತ ಹೇಳಿದರೆ ಅದಕ್ಕೆ ಅವಕಾಶಗಳುಂಟು. ಸಂವಿಧಾನಾತ್ಮಕವಾಗಿಯೇ, ಕಾನೂನಾತ್ಮಕವಾಗಿ ಅದಕ್ಕೆ ಅವಕಾಶಗಳುಂಟು. ಅದು ಅವರ ಇಚ್ಛೆ. ಬಟ್ ಫೋರ್ಸ್ಫುಲಿ ಮಾಡುವ ಹಾಗೆ ಇಲ್ಲ. ಫೋರ್ಸ್ಫುಲಿ ಇದು ಅಂತಲ್ಲ, ಮತಾಂತರ ಅಂತಲ್ಲ, ಯಾವುದೇ ಕೆಲಸವನ್ನ ಒಬ್ಬ ವ್ಯಕ್ತಿ ಇಚ್ಛೆಗೆ ವಿರುದ್ಧವಾಗಿ, ಕಾನೂನಿಗೆ ವಿರುದ್ಧವಾಗಿ ಮಾಡಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ನನ್ನ ಪ್ರಶ್ನೆ, ನೀವು ಒಂದು ವೇಳೆ ಈಗ ಇಂಥ ಕಾರ್ಯಕ್ರಮಗಳು ಸುಮಾರು ಸಲ ಆಗಿದೆ. ಈಗ ಎಷ್ಟೋ ಜನ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ಗೆ ಅಥವಾ ಮುಸ್ಲಿಮಿಗೆ ಕನ್ವರ್ಟ್ ಆದವರಿದ್ದಾರೆ. ಅವರನ್ನು ವಾಪಸ್ ಪುನಃ ಅವ್ರಿಗೇನಾದರೂ ಅವರು ಇಚ್ಛಿಸಿದಲ್ಲಿ ಪುನಃ ಹಿಂದೂ ಧರ್ಮಕ್ಕೆ ಮರಳಿ ಕರೆಸಿಕೊಳ್ಳಲಿಕ್ಕೆ ಒಂದಷ್ಟು ಕಾರ್ಯಕ್ರಮಗಳಾಗಿದ್ದಾವೆ, ಇಲ್ಲ ಅಂತೇಳಿ ಅಲ್ಲ. ಬಟ್ ಅದರ ಫಲಿತಾಂಶ ಏನು ಅಂತ ಹೇಳೋದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ಮತಾಂತರ ನಿಷೇಧ ಕಾಯ್ದೆ ಏನಾದರೂ ವಾಪಸ್ ತಗೊಂಡ್ರೆ, ಇವಾಗ ಹಿಂದೂಯಿಂದ ಮುಸ್ಲಿಮಿಗೆ ಅಥವಾ ಕ್ರಿಶ್ಚಿಯನಿಗೆ ಹೋಗೋದು ಮಾತ್ರ ಅಲ್ಲ, ಆ ಕಡೆಯಿಂದಲೂ ಅಥವಾ ಕ್ರಿಶ್ಚಿಯನ್ನಿಂದಲೂ ಹಿಂದೂಗೆ ಬರುವವರಿದ್ರೆ, ಇನ್ನು ಮುಸ್ಲಿಮಿಂದಲೂ ಹಿಂದೂಗೆ ಬರುವವರಿದ್ರೆ ಧಾರಾಳವಾಗಿ ಬರ್ಬೋದು, ಅವರವರ ಇಚ್ಛೆ. ಬಟ್ ನನ್ನದು ಇಲ್ಲೊಂದು ಕ್ವೆಶ್ಚನ್ ಇದೆ. ಒಂದು ವೇಳೆ ಕ್ರಿಶ್ಚಿಯನ್ನಿಂದ ಅಥವಾ ಮುಸ್ಲಿಮಿಂದ ಯಾರಾದರೂ ಹಿಂದೂ ಧರ್ಮಕ್ಕೆ ಬರುವುದಾಗಿದ್ರೆ, ಈ ಜಾತಿ ಪದ್ಧತಿಯ ಒಳಗಡೆ ಈ ಸಮಾಜದ, ಹಿಂದೂ ಸಮಾಜದ ಮೇಲ್ವರ್ಗ ಅಂತ ಹೇಳಿದ್ರೆ ಹೆಚ್ಚಾಗಿ ಹೇಳುವಂಥದ್ದು ಬ್ರಾಹ್ಮಣ ಜಾತಿಗೆ ಸೇರಿಕೊಳ್ಳಲಿಕ್ಕೆ ಅವಕಾಶ ಉಂಟಾ? ನೀವು ಸೇರಿಸ್ಕೊಳ್ಳಿಕ್ಕೆ ತಯಾರಿದ್ದೀರಾ? ಆತ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನಿಂದ ಬರಲಿ, ಮುಸ್ಲಿಮಿಂದ ಬರಲಿ, ಎಲ್ಲಿಂದಲಾದರೂ ಬರಲಿ, ಆತ ಬ್ರಾಹ್ಮಣ ಅಂತ ನೀವು ಸ್ವೀಕರಿಸಲಿಕ್ಕೆ ತಯಾರಿದ್ದೀರಿ? ಇಷ್ಟಕ್ಕೆ ಆನ್ಸರ್ ಮಾಡಿ. ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇದರ ವಿಷಯವಾಗಿ ಮಾತಾಡಲಿಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ನಮ್ಮೊಳಗೇನೆ ಸಮಸ್ಯೆಗಳನ್ನು ಇಟ್ಟುಕೊಂಡು ಇದನ್ನ ಇವಾಗ ಗುಲ್ಲೆಬ್ಬಿಸುವಂತ ನೈತಿಕತೆ ಯಾರಿಗೂ ಇಲ್ಲ. ಮತ್ತೆ ಇಲ್ಲಿ ಪ್ರತಿಯೊಂದಕ್ಕೂ ಹೇಳ್ತಾರೆ ನೋಡಿ, ಹೆಚ್ಚಿನವರು ಈ ಬೇರೆ ಮತಗಳಿಗೆ ಅಥವಾ ಬೇರೆ ಧರ್ಮಗಳಿಗೆ ಮತಾಂತರ ಆದದ್ದು ಒಂದು ಅವರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು, ಇನ್ನೊಂದು ಅವರ ಸಾಮಾಜಿಕ ಸ್ಥಿತಿಗತಿ, ಅವರು ಅನುಭವಿಸಿದಂತಹ ಅವಮಾನ. ಇದರಿಂದ ಹೊರಗೆ ಬರಬೇಕು, ನಮಗೊಂದು ಸ್ಪೆಷಲ್ ಐಡೆಂಟಿಟಿ ಸಿಗಬೇಕು ಅಂತೇಳಿ ಎಷ್ಟೋ ಧರ್ಮ ಕೆಳ ಜಾತಿಯವರು ಕ್ರಿಶ್ಚಿಯಾನಿಟಿಗೆ, ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆದವರಿದ್ದಾರೆ. ಇದನ್ನು ನಾವು ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಇದರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ನಾನು ಆ ಡಿಬೇಟಲ್ಲಿ ನೋಡ್ತಾ ಇದ್ದೆ, ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮರಾಗಲಿ ಅಲ್ಲಿಯೂ ಕೂಡ ಅಸಮಾನತೆ ಇದೆ, ಅವರ ಧರ್ಮದ ಒಳಗಡೆ ಕೂಡ ಅಸಮಾನತೆ ಇದೆ. ಬಟ್ ಅಲ್ಲಿ ಅವರು ಅದನ್ನ ಹೇಗೆ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರೊಬ್ಬ ತಮ್ಮ ಸಮುದಾಯದಲ್ಲಿ ಕಷ್ಟದಲ್ಲಿದ್ರೆ ಇಡೀ ಸಮುದಾಯ ಒಟ್ಟುಗೂಡಿ ಆತನ ಪರವಾಗಿ ನಿಲ್ಲುತ್ತೆ, ಆತನಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತದೆ. ಅದೇ ನಮ್ಮ ಹಿಂದೂ ಸಮಾಜದಲ್ಲಿ ಈ ತರದ ಒಂದು ಗುಣ ಉಂಟಾ? ಕಷ್ಟದಲ್ಲಿದ್ದರೆ ಅವನನ್ನು ಅಪಹಾಸ್ಯ ಮಾಡಿಕೊಂಡು ತುಳಿದುಕೊಂಡು ಹೋಗುವವರೇ ಇರುವುದು ಹೊರತು ಆತನ ಪರ ನಿಂತು ಯಾರು ಮಾತಾಡುದಿಲ್ಲ, ಆತನಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿಲ್ಲ. ಇದು ನಮಗೂ ಅವ್ರಿಗೂ ಇರುವಂತ ಡಿಫ್ರೆನ್ಸ್. ಮೊದಲು ನಾವು ಇದನ್ನ ಸರಿ ಮಾಡ್ಲಿಕ್ಕೆ ಹೋಗ್ಬೇಕು. ನಮ್ಮಲ್ಲಿ ಅಸಮಾನತೆ ಏನಿದೆ ಅಥವಾ ನಮ್ಮಲ್ಲಿ ಕಷ್ಟಕ್ಕೆ ನಿಲ್ಲದಂತ ಈ ಒಂದು ದುರ್ಬುದ್ಧಿ ಏನಿದೆ, ಇದನ್ನ ಹೇಗೆ ನಾವು ಟ್ಯಾಕಲ್ ಮಾಡೋದು ಅಂತೇಳಿ ನೋಡ್ಬೇಕು. ಆಮೇಲೆ ಪ್ರತಿಯೊಂದಕ್ಕೂ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ, ಬಿಟ್ಟಿ ಭಾಗ್ಯ, ಅದು ಇದು ಅಂತ ಹೇಳ್ಕೊಂಡು ಇನ್ನು ಅಪಹಾಸ್ಯ ಮಾಡ್ತಿರಲ್ಲ. ನಮ್ಮ ರಾಜ್ಯದ ಬಜೆಟ್ ಗಾತ್ರ ಏನು? 4 ಲಕ್ಷ ಕೋಟಿ. 4 ಲಕ್ಷ ಕೋಟಿಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಾದಂತ ಹಣ ಸರಿಸುಮಾರು 50,000 ಕೋಟಿ. ಇನ್ನು ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ 3.5 ಲಕ್ಷ ಕೋಟಿಗಳಷ್ಟು ಹಣ ಇದೆ.
ಈ 50,000 ಕೋಟಿ ಯಾವುದೋ ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡ್ಲಿಕ್ಕೆ ಉಪಯೋಗಿಸಿದಂಥದ್ದಲ್ಲ, ಬಡವರ ಜನ ಕಲ್ಯಾಣ ಯೋಜನೆಗಳಿಗೆ ಉಪಯೋಗಿಸ್ತಾರೆ ಇರುವಂತದ್ದು. ಇದು ಲಕ್ಷ ಕೋಟಿಗಳಷ್ಟು ಸಾಲವನ್ನ ಕೇಂದ್ರ ಸರ್ಕಾರ ಯಾವುದೋ 4 ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡ್ಲಿಕ್ಕೆ ಉಪಯೋಗಿಸ್ತಲ್ಲ, ಆ ತರ ಮಾಡ್ತಲ್ಲ. ನಿಮಗೆ ಅಂಥದ್ದು ಮಾಡಿದ್ರೆ ಅದು ದೇಶಾಭಿಮಾನ. ಇಲ್ಲಿ ಕೊಟ್ರೆ ಅದು ಬಿಟ್ಟಿ, ಬಡವರಿಗೆ ಕೊಟ್ರೆ ಬಿಟ್ಟಿ. ತಿನ್ಲಿ ಬಿಡ್ರಿ, ಬಿಟ್ಟಿನೇ ಅಂದ್ಕೊಳ್ಳಿ, ತಿನ್ನಿ ಬಿಡಿ, ಅವರಿಗೂ ಜೀವಿಸುವ ಹಕ್ಕಿದೆ. ಅಂಥವರಿಗೆ ಸಹಾಯಕ್ಕೆ ನಿಲ್ಲಲಿಕ್ಕೆ, ಅಂಥವರಿಗೆ ಸಹಾಯ ಆಗ್ಲಿ ಅಂತೇಳಿ ಈ ಗ್ಯಾರಂಟಿ ಯೋಜನೆಗಳನ್ನು ತಂದಿರುವಂತದ್ದು. ಏನು ದಿವಾಳಿ ಆಗಿ ಹೋಯ್ತು ಅಂತ ಹೇಳಲಿಕ್ಕೆ ಇನ್ನೂ 3.5 ಲಕ್ಷ ಕೋಟಿ ಇದೆ ಅಭಿವೃದ್ಧಿ ಕಾರ್ಯಗಳಿಗೆ. ನೀವು ಗುಲ್ಲಬಿಸ್ತಾ ಇರುವಂತದ್ದು ಬಿಟ್ಟಿ ಭಾಗ್ಯಕ್ಕೆ ಕೊಟ್ಟು ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ. ಅಭಿವೃದ್ಧಿ ಕಾರ್ಯಗಳಿಗೆ 3.5 ಲಕ್ಷ ಕೋಟಿ ಇದೆ ರೀ. ಅದರಲ್ಲೇ ಈ ಮಾಜಿ ಮಂತ್ರಿಗಳಿಗೆ, MLA ಗಳಿಗೆ ಅವರ ಪೆನ್ಷನ್ ಮತ್ತೊಂದು ಮಗದೊಂದು ಅಂತ ತಿಳ್ಕೊಂಡು ಲಕ್ಷಗಟ್ಟಲೆ ಕೋಟಿ ಹೋಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರ ಬಗ್ಗೆ ಯಾರು ಕ್ವಶನ್ ಮಾಡೋದಿಲ್ಲ. ಒಂದು ಟರ್ಮ್ಗೆ MLA MP ಆದ್ರೆ ನಿಮಗೆ ಜೀವಮಾನ ಪೂರ್ತಿ ನಿಮ್ಮ ಮಕ್ಕಳು ಮರಿ ಮಕ್ಕಳಿಗೆ ಬೇಕಾದ ಆಸ್ತಿಯೂ ಮಾಡೋದಲ್ಲದೆ ಪಿಂಚಣಿ ಸಮೇತ ತಿಂತೀರಿ. ಮಾನ ಮರ್ಯಾದೆ ಅದು ನಿಮಗೆ ಬಿಟ್ಟಿ ಭಾಗ್ಯ ಅಂತೇಳಿ ಯಾರಿಗೂ ಅನಿಸ್ಲಿಲ್ವಾ? ಪಕ್ಷ ಭೇದ ಯಾವುದೂ ಇಲ್ಲ ಆ ವಿಚಾರದಲ್ಲಿ. ಯಾರು ಅದನ್ನು ಕ್ವಶನ್ ಮಾಡೋದಿಲ್ಲ. ಇಲ್ಲ, ನಾನು ನನ್ನ ಏನು ಅಧಿಕಾರದ ಅವಧಿಯಲ್ಲಿ ನನಗೆ ಸಿಕ್ಕಿದ್ದು ಸಾಕು, ನನಗೆ ಇನ್ನು ಬೇಡ, ಪೆನ್ಷನ್ ಬೇಡ ಅಂತೇಳಿ ಯಾರಾದ್ರೂ ತಿರಸ್ಕಾರ ಮಾಡಿದವರಿದ್ದೀರಾ? ಅದು ನಿಮಗೆ ಬಿಟ್ಟಿ ಅಂತೇಳಿ ಅನಿಸ್ಲಿಲ್ಲ. ಕೂತಲಿಗೆ ತಿಂತಿರಲ್ಲ ಸ್ವಾಮಿ, ಹೇಗೆ ಆಗ್ತದೆ ಅದು? ನಿಮ್ಗೆ ಅದು ರುಚಿಸ್ತದ? ಅದನ್ನು ವಿರೋಧ ಮಾಡೋದಿದ್ರೆ ಇದನ್ನು ವಿರೋಧ ಮಾಡಿ. ಸಾಚಗಳಾಗಿ ಬಿಲ್ಡಪ್ ಕೊಡ್ಬೇಕಿತ್ತು. ಯಾರು ಸುಬಗರಲ್ಲ, ಎಲ್ಲರೂ ಒಂದೇ. ಬಡವರ ರಕ್ತ ಹೀರಿ ತಲೆ ಹಿಡಿದು ಮಾಡ್ತಿರುವಂತ ದುಡಿನಲ್ಲಿ ನೀವೆಲ್ಲ ಬದುಕ್ತಿರುವಂತದ್ದು. ಇದನ್ನ ಯೋಚನೆ ಮಾಡಿ. ನಿಮಗೆ ಅದನ್ನು ಪ್ರಶ್ನಿಸುವ ನೈತಿಕತೆ ಇದೆ ಮಾತ್ರ ಮಾತಾಡಿ.